Hi everyone, BCom 5th semester Principles of Foreign Exchange Management ದಲ್ಲಿ another concept ಕ್ಯಾಲ್ಕುಲೇಷನ್ ಆಫ್ ನ್ಯೂ ಎಕ್ಸ್ಚೇಂಜ್ ರೇಟ್. ಇದರ ಮೇಲೂ ಕೂಡ ಪ್ರಾಬ್ಲಮ್ 2025ಕ್ಕೆ ಬಂದಿದೆ. ಹಾಗಾಗಿ ನ್ಯೂ ಎಕ್ಸ್ಚೇಂಜ್ ರೇಟನ್ನು ಯಾವ ರೀತಿ ಅಸರ್ಟೈನ್ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹಿಂದಿನ ವಿಡಿಯೋಗಳಲ್ಲಿ ನಾವು ಪ್ರಾಫಿಟ್ ಆನ್ ಆರ್ಬಿಟ್ರೇಜ್ ಮೇಲೆ ಪ್ರಾಬ್ಲಮ್ ನೋಡಿದ್ದೀವಿ, ಕ್ರಾಸ್ ರೇಟ್ ಮೇಲೂ ಕೂಡ ನೋಡಿದ್ದೀವಿ. ಹಾಗಾಗಿ ನ್ಯೂ ಎಕ್ಸ್ಚೇಂಜ್ ರೇಟನ್ನು ಯಾವ ರೀತಿ ಅಸರ್ಟೈನ್ ಮಾಡಬಹುದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. KUD 2025ರಲ್ಲಿ 5 ಮಾರ್ಕ್ಸಿಗೆ ನಿಮ್ಗೆ ಏನಾಗೈತಿ, ಈ ಒಂದು ನ್ಯೂ ಎಕ್ಸ್ಚೇಂಜ್ ರೇಟನ್ನು ಕಂಡುಹಿಡಿಯೋದನ್ನು ಕೇಳಿದ್ದಾರೆ. ಕ್ವಶನ್ ಓದ್ತೇನೆ ನೋಡ್ರಿ. ಸ್ಪಾಟ್ ರೇಟ್ ಆಫ್ ಯೂರೋ ಈಸ್ 90. ಸ್ಪಾಟ್ ರೇಟ್, ಓಲ್ಡ್ ರೇಟ್ ಅಂತ ಇದಕ್ಕೆ ನಾವು ಕರಿತೀವಿ. ಇನ್ಫ್ಲೇಷನ್ ಇನ್ ಇಂಡಿಯಾ 8% ಆ್ಯಂಡ್ ಇನ್ ಯುರೋಪಿಯನ್ ಕಂಟ್ರೀಸ್ 5%. ಫೈಂಡ್ ನ್ಯೂ ಎಕ್ಸ್ಚೇಂಜ್ ರೇಟ್ ಆಫ್ಟರ್ ಕನ್ಸಿಡರಿಂಗ್ ಇನ್ಫ್ಲೇಷನ್ ರೇಟ್ಸ್ ಆಫ್ 2 ಕಂಟ್ರೀಸ್. ಇಲ್ಲಿ ಕೊಟ್ಟಿರೋದು ಫಸ್ಟ್ ನಿಮ್ಗೆ ಯಾವುದು ಅಂತಂದ್ರೆ ಸ್ಪಾಟ್ ರೇಟ್ ಫಸ್ಟ್, ಅದಾದಮೇಲೆ ಇನ್ಫ್ಲೇಷನ್ ಇನ್ ಇಂಡಿಯಾ ಆ್ಯಂಡ್ ಅನದರ್ ಒನ್ ಇನ್ಫ್ಲೇಷನ್ ಇನ್ ಯುರೋಪಿಯನ್ ಕಂಟ್ರೀಸ್. ಇಷ್ಟ ಆಫ್ ಇನ್ಫಾರ್ಮೇಷನು ಇದ್ರ ಮೇಲೇ ನೀವೇನು ಮಾಡಬೇಕು, ಆನ್ಸರ್ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ಲಿ ಫಾರ್ಮುಲಾ ಇದಕ್ಕೇನು ಅಂತಂದ್ರೆ ನ್ಯೂ ಎಕ್ಸ್ಚೇಂಜ್ ರೇಟ್ P1 is equal to P0 into 1 plus IH divided by 1 plus IF. P0 ಅಂದ್ರೆ ಓಲ್ಡ್ ಎಕ್ಸ್ಚೇಂಜ್ ರೇಟು ಅಥವಾ ಸ್ಪಾಟ್ ರೇಟು ಅಂತ ನಾವು ಕರಿತೀವಿ. IH ಅಂದ್ರೆ ಇನ್ಫ್ಲೇಷನ್ ಇನ್ ಹೋಮ್ ಕಂಟ್ರಿ. ಇದಾದಮೇಲೆ IF ಇನ್ಫ್ಲೇಷನ್ ಇನ್ ಫಾರಿನ್ ಕಂಟ್ರಿ. ಇಲ್ಲಿ ನಮ್ಗೆ ಕ್ವಶನ್ದಲ್ಲಿ ಆಲ್ರೆಡಿ ಹೇಳ್ಯಾರ ಸ್ಪಾಟ್ ರೇಟ್ ಎಷ್ಟು ಅಂದ್ರೆ 90. ಇನ್ಫ್ಲೇಷನ್ ಇನ್ ಇಂಡಿಯಾ ಹೋಮ್ ಕಂಟ್ರಿ ನಮಗದು, ಹಾಗಾಗಿ ಎಷ್ಟು 8% ಇನ್ಫ್ಲೇಷನ್ ಇನ್ ಹೋಮ್ ಕಂಟ್ರಿ ಇದೆ. ನೆಕ್ಸ್ಟ್ IF ಇನ್ಫ್ಲೇಷನ್ ಇನ್ ಫಾರಿನ್ ಕಂಟ್ರಿ. ಯುರೋಪಿಯನ್ ಕಂಟ್ರೀಸಲ್ಲಿ ಇನ್ಫ್ಲೇಷನ್ ಎಷ್ಟು ಅಂದ್ರೆ 5% ಅಂತ ಹೇಳ್ಯಾರ ಫಾರಿನ್ ಕಂಟ್ರಿ ನಮ್ಗೆ. ಹಾಗಾಗಿ ಈ ಫಾರಿನ್ ಕಂಟ್ರಿ ಒಳಗೆ ಇನ್ಫ್ಲೇಷನ್ನು 5% ಅಂತ ಹೇಳ್ಯಾರ. ಇದಿಷ್ಟು ಇನ್ಫಾರ್ಮೇಷನ್ನು ನಮ್ಗೆ ಸಿಕ್ಕಿದೆ. ಇದರ ಬೇಸ್ ಮೇಲೆ ಫಾರ್ಮುಲಾನ ಅಪ್ಲೈ ಮಾಡಿದ್ರೆ P0 ಅಂದ್ರೆ 90 ಇಂಟು 1 ಪ್ಲಸ್ ಇನ್ಫ್ಲೇಷನ್ ಇಂಡಿಯಾ 8% ಅಂತ ಹೇಳಿದ್ರೆ, ಹಾಗಾಗಿ 8%ಅನ್ನು ನಾವು ಕನ್ವರ್ಟ್ ಮಾಡಿದ್ರೆ ಅಂದ್ರೆ ಎಷ್ಟು 8 ಡಿವೈಡೆಡ್ ಬೈ 100 ಮಾಡಿದ್ರೆ ಎಷ್ಟು ಬರುತ್ತೆ ರೀ, 0.08 ಡಿವೈಡೆಡ್ ಬೈ 1 ಪ್ಲಸ್ IF. 1 ಪ್ಲಸ್ IF ಅಂದ್ರೆ 1 ಪ್ಲಸ್ 0.05. 5% ಐತಿ, 5 ಡಿವೈಡೆಡ್ ಬೈ 100 ಮಾಡಿದ್ರೆ 0.05 ಬರುತ್ತೆ. ಇದನ್ನು ನಾವು ಸಿಂಪ್ಲಿಫೈ ಮಾಡಿದರೆ ಫೈನಲ್ ಆನ್ಸರ್ ನ್ಯೂ ಎಕ್ಸ್ಚೇಂಜ್ ರೇಟ್ ಈಸ್ ಈಕ್ವಲ್ ಟು 92.75. ಇಷ್ಟು ಮಾಡಿದರೆ ನ್ಯೂ ಎಕ್ಸ್ಚೇಂಜ್ ರೇಟನ್ನು ನೀವು ಕ್ಯಾಲ್ಕುಲೇಟ್ ಮಾಡಬಹುದು. ಇದಾದಮೇಲೆ ಇನ್ನೊಂದು ನಾವು ಕ್ವಶನ್ ಪೇಪರದಲ್ಲಿ ನೋಡೋದಾದ್ರೆ 2015ರಲ್ಲಿ ಕೊಟ್ಟಿರೋದು ಸ್ಪಾಟ್ ರೇಟ್ ಆಫ್ ಡಾಲರ್ ಈಸ್ ₹60. ಇನ್ಫ್ಲೇಷನ್ ರೇಟ್ ಇನ್ ಇಂಡಿಯಾ 8%. ಇನ್ಫ್ಲೇಷನ್ ಇನ್ ಅಮೇರಿಕಾ 4%. ಫೈಂಡ್ ಔಟ್ ಫಾರ್ವರ್ಡ್ ರೇಟ್ ಆಫ್ಟರ್ ಅಡ್ಜಸ್ಟಿಂಗ್ ಇನ್ಫ್ಲೇಷನ್ ರೇಟ್ಸ್ ಇನ್ 2 ಕಂಟ್ರೀಸ್. ಇಲ್ಲಿ ಕೇಳಿರೋದೇನು ಫಾರ್ವರ್ಡ್ ರೇಟ್. ಫಾರ್ವರ್ಡ್ ರೇಟ್ ಇಟ್ ಸೆಲ್ಫ್ ಏನು ನೀವು ಎಕ್ಸ್ಚೇಂಜ್ ರೇಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು.
ಸೇಮ್ ಫಾರ್ಮುಲಾ ಅಪ್ಲೈ ಮಾಡಿ ನಾವು ನ್ಯೂ ಎಕ್ಸ್ಚೇಂಜ್ ರೇಟದ್ದು ಕ್ಯಾಲ್ಕುಲೇಟ್ ಮಾಡಿದ್ರೆ ಇದಕ್ಕೆ ನಾನು ಸೇಮ್ ನ್ಯೂ ಎಕ್ಸ್ಚೇಂಜ್ ರೇಟು ಅಂತ ಬರ್ದೀವಿ, ಅಥವಾ ಇಲ್ಲಿ ಏನು ಬರಿಬೋದು ನೀವು ಕ್ಯಾಲ್ಕುಲೇಷನ್ ಆಫ್ ಫಾರ್ವರ್ಡ್ ರೇಟ್ ಅಂತಲೂ ಕೂಡ ಬರಿಬೋದು. ಪಿ ನಾಟ್ ಇಂಟು 1 ಪ್ಲಸ್ ಐ ಎಫ್ ಡಿವೈಡೆಡ್ ಬೈ 1 ಪ್ಲಸ್ ಫಾರ್ಮುಲಾ ಪಿ ನಾಟ್ ಇಂಟು 1 ಪ್ಲಸ್ ಐ ಎಚ್ ಡಿವೈಡೆಡ್ ಬೈ 1 ಪ್ಲಸ್ ಐ ಎಫ್. ಇಲ್ಲಿಯೂ ಕೂಡ ಸೇಮ್ ಡಿನೋಟ್ ಮಾಡ್ತೀವಿ ನಾವು. ಓಲ್ಡ್ ಎಕ್ಸ್ಚೇಂಜ್ ರೇಟು ಅಥವಾ ಸ್ಪಾಟ್ ರೇಟಿಗೆ ಪಿ ನಾಟ್ ಅಂತ ಕರಿತೀವಿ. ಐ ಎಚ್ ಇನ್ಫ್ಲೇಷನ್ ಇನ್ ಹೋಮ್ ಕಂಟ್ರಿ, ದೆನ್ ಐ ಎಫ್ ಇನ್ಫ್ಲೇಷನ್ ಇನ್ ಫಾರಿನ್ ಕಂಟ್ರಿ. ಇಲ್ಲಿ ನಮ್ಗೆ ಸ್ಪಾಟ್ ರೇಟ್ ಕೊಟ್ಟಿರೋದು ಎಷ್ಟು ರೀ? ಸ್ಪಾಟ್ ರೇಟ್ ಆಫ್ ಡಾಲರ್ದು ಎಷ್ಟು ಅಂದ್ರೆ 60 ರೂಪಾಯಿ ಅಂತ ಹೇಳ್ಯಾರ. ದೆನ್ ಇನ್ಫ್ಲೇಷನ್ ಇನ್ ಇಂಡಿಯಾ ಎಷ್ಟು ಅಂತಂದ್ರೆ 8%. ದೆನ್ ಇನ್ಫ್ಲೇಷನ್ ಇನ್ ಫಾರಿನ್ ಕಂಟ್ರಿ ಅಂದ್ರೆ ಅಮೇರಿಕಾ ಎಷ್ಟು? 4%. ಇದಿಷ್ಟು ಬೇಸ್ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ದೆನ್ ದಿಸ್ ಈಸ್ ಈಕ್ವಲ್ ಟು 60 ಇಂಟು 1 ಪ್ಲಸ್ 0.08. 8%, 8 ಅಂದರೆ 8 ಡಿವೈಡೆಡ್ ಬೈ 100 ಮಾಡಿದರೆ 0.08 ಬರುತ್ತೆ. ದೆನ್ ಇನ್ಫ್ಲೇಷನ್ ಇನ್ ಫಾರಿನ್ 4% ಇದೆ. 4 ಡಿವೈಡೆಡ್ ಬೈ 100, 4 ಡಿವೈಡೆಡ್ ಬೈ 100 ಮಾಡಿ ನೀವೇನು ಮಾಡಬೇಕು? ಬರಿಬೇಕು 1 ಪ್ಲಸ್ 0.04. ಸಿಂಪ್ಲಿಫಿಕೇಷನ್ ಮಾಡಿದರೆ ಫೈನಲ್ ಆನ್ಸರ್ 62.30. ಇಷ್ಟು ಮಾಡಿದರೆ ನೀವು ಎಕ್ಸ್ಚೇಂಜ್ ರೇಟು ಅಥವಾ ಇದಕ್ಕೆ ಏನಂತ ಕರಿತೀವಿ? ಫಾರ್ವರ್ಡ್ ರೇಟ್ ಅಂತ ನಾವು ಕರಿತೀವಿ. ಥ್ಯಾಂಕ್ ಯು.